ಕೋಗಿಲು ಕ್ರಾಸ್ನ ಡೆಮಾಲಿಷನ್ ಆದಂತಹ ಜಾಗಕ್ಕೆ ಸಾಕಷ್ಟು ಜನ ಭೇಟಿಯನ್ನು ನೀಡಿದ್ದಾರೆ. ವಕೀಲರು ಕೂಡ ಕೆಲವರು ಭೇಟಿಯನ್ನು ನೀಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಈ ಲೇಔಟ್ನಲ್ಲಿ ಇಷ್ಟು ಜನ ನಿರಾಶ್ರಿತರಾಗಿದ್ದಾರೆ, ಇದಕ್ಕೆ ಮುಖ್ಯ ಕಾರಣ ಏನಂತಾರೆ? ಇಲ್ಲ, ಇದು ಡೆಮಾಲಿಷನ್ ಆಗಿ ಮಾರನೇ ದಿವಸನೇ ಉಮಾಪತಿ ಸರ್ ಸೀನಿಯರ್ ಅಡ್ವೊಕೇಟು, ಸುಧಾ ಕಾಟೋ ಅಡ್ವೊಕೇಟು ಮತ್ತು ನಾನು 3 ಜನ ಕೂಡ ಅಲ್ಲಿ ಬಂದು ನೋಡ್ತೀವಿ ನಾವು. ಇದೇನದು, ವಿ ಕೆನಾಟ್ ಬಿಲೀವ್ ಅವರ್ ಸೆಲ್ಫ್, ಇದು ನಿಜಾನ ಸುಳ್ಳ ಅಂದ್ಬಿಟ್ಟು ಎಲ್ಲ ಆಗಿದೆ. ಇದು ಕಾನೂನಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈವನ್ ದೋ ಐ ಮೀನ್ ಇಲ್ಲೀಗಲ್ ಆಕ್ಯುಪೆಂಟು, ಇಟ್ಸ್ ಎ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ಪ್ರೊವೈಡ್ ಮೀ ದಿ ಆಲ್ಟರ್ನೇಟಿವ್, ದೆನ್ ಗೋ ಫಾರ್ ಡೆಮಾಲಿಷನ್ ಅಂತ ಹೇಳ್ತಾರೆ. ಕಾನೂನು ಅಡಿಯಲ್ಲಿ ಇರೋದು, ನಾನು ಹೇಳ್ತಾ ಇಲ್ಲ, ಇವ್ರು ಹೇಳ್ತಾರೆ, ಉಮಾಪತಿ ಸರ್ ಇವರು ಸುಧಾಗಿ ಹೇಳ್ತಾ ಇಲ್ಲ. ಅದನ್ನು ಪಾಲನೆ ಮಾಡಿದಾರಾ? ಮಾಡಿಲ್ಲ. ನಂಬರ್ 2, ಅಡ್ಮಿಟೆಡ್ಲಿ ದೇ ಆರ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ಈ ಭಾರತ ದೇಶದಲ್ಲಿರೋರು ಅವರು. ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಏನು ಹೇಳ್ತದೆ, ಇಟ್ಸ್ ಎ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ಪ್ರೊವೈಡ್ ಫುಡ್, ಕ್ಲೋತ್ ಆ್ಯಂಡ್ ಶೆಲ್ಟರ್. ಎಲ್ಲಿ ಮಾಡಿದ್ದಾರೆ? ಅದು ಇಲ್ಲ, ಇದು ಇಲ್ಲ. ಆಮೇಲೆ ನಿನ್ನೆ ನಮಗೆ ನೋವಾಗಿದೆ ಏನಂದರೆ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ಜಿ ಅವರು ಹೇಳ್ತಾರೆ, ಇದು ಓವರ್ ನೈಟಲ್ಲಿ ಬಂದುಬಿಟ್ಟಿದೆ ಅಂದ್ಬಿಟ್ಟು. ಅವ್ರಿಗೇನು ಅರಿವು ಅನ್ನೋದು ಬೇಡ? ಅವ್ರಿಗೆ ಒಬ್ಬ ಉಪಮುಖ್ಯಮಂತ್ರಿ ಆಗಿ ಹಿಂಗೆ ಮಾತಾಡೋದು ಅವರು. ಓವರ್ ನೈಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ ಇದು? ಇನ್ನೇನು ಕ್ಯಾಪಿಟಲಿಸ್ಟ್ ಅವರು, ಶ್ರೀಮಂತರು ಅವ್ರು ಬೇಕಾದರೆ ಏನಾದರೂ ದಡದಾಣ ಅಂತ ಮಾಡಿಬಿಡ್ತಾರೆ. ಪಾಪ ರೀ ಇವರು ಏನು ಮಾಡೋಕ್ಕಾಗುತ್ತೆ ಇವರು? ಅರ್ಥ ಆಯ್ತಾ? ಆಮೇಲೆ ಇವತ್ತು ಡೈರೆಕ್ಟ್ ಚೇಂಜ್ ಮಾಡ್ತಾರೆ ಅವರು. ಆಮೇಲೆ ನೋಡಿ, ಹೊಡೆದಿದ್ದು ಯಾವಾಗ ಅಂತ ಹೇಳಿದ್ರೆ, ಇಲ್ಲಿ ಯಾರು ಕೂಡ ಹೇಳ್ತಾಯಿದ್ರು, ಗಂಡಸರು ಯಾರು ಇರಲಿಲ್ಲ ಇಲ್ಲಿ, ಬರೀ ಹೆಂಗಸರು ಇರ್ತಾರೆ. ಚಳಿ ಏನಿದೆ ಈಗ, ಟೆಂಪ್ರೇಚರ್ ಏನಿದೆ, ಬೆಳಗ್ಗೆ 4:15 ಬಂದು ಹೊಡೆದಿದ್ದಾರೆ. ಆ ಹೆಣ್ಮಕ್ಳು, ಆ ಪುಟ್ಟ ಮಕ್ಕಳು, ಕಣ್ಣಲ್ಲಿ ನೀರು ಬರುತ್ತೆ ನಮಗೆ. ಅವ್ರಿಗೇನು ಮನುಷ್ಯರ, ಅವರು ಮೃಗಗಳ ಅವರಲ್ಲ? ಒಂಚೂರು ಮಾನವೀಯತೆ ಒಂಚೂರು ಬೇಡ ಅವ್ರಿಗೆ? ಇಲ್ಲಪ್ಪ ನೋಟಿಸ್ ಕೊಟ್ಟಿವಿ ಅಂತ. ಎಲ್ಲಿ ನೋಟಿಸ್ ಕೊಡಿ? ನೀವು ಕೊಡಿ. ನೋಡಿ, ನೋಟಿಸ್ ನಾನು ಕೊಟ್ಟ ಮೇಲೆ ನಾನು ಅದನ್ನು ರಿಸೀವ್ ಅಂತ ಸೈನ್ ಮಾಡಿ ಒಂದು ಕಾಪಿ ಕೊಡಬೇಕು, ಒರಿಜಿನಲ್ ಮಾಡಿಕೊಡ್ಬೇಕು. ಎಲ್ಲಿದೆ? ಇವ್ರ ಹತ್ರ ಇಲ್ಲ ಅಂತ ಹೇಳಿ, ಈ ಕಡೆ ಮನೆ ಹೊಡೆದಾಕಿದ್ದಾರೆ, ಇರೋದು ಎಲ್ಲಿದೆ ಅಂತ ಗೊತ್ತಿಲ್ಲ. ಅವ್ರ ಹತ್ರ ಕಾಪಿ ಇರಬೇಕಲ್ಲ, ಅದು ಕೊಡಬೇಕಲ್ಲ. ಇಲ್ಲ. ಎರಡನೇದು ಭಾಳ ಇಂಪಾರ್ಟೆಂಟ್. ಈಗ ಕೋರ್ಟಲ್ಲಿ ವೆಕೇಷನ್ ಇದೆ. ಈಗ ನಮ್ಗೆ ತೊಂದರೆ ಆದರೆ ನಾನೇನು ಮಾಡಬೇಕು? ಹೈಕೋರ್ಟ್ ಹೋಗೋ, ಬೇರೆ ಕೋರ್ಟ್ ಹೋಗಿ ಸ್ಟೇ ತೊಗೊಳ್ತೀನಿ ನಾನು. ಈಗ ವೆಕೇಷನ್ ಇರುತ್ತೆ, ಎಲ್ಲಿ ಹೋಗ್ತೀನಿ ನಾನು? ಇವೆಲ್ಲ ಪ್ಲ್ಯಾನ್ ಮಾಡಿ ಬಡವ್ರನ್ನ ಹೊಟ್ಟೆ ಹೊಡೆಯೋಕ್ಕೆ, ಬಡವ್ರನ್ನ ಸಾಯಿಸೋಕ್ಕೆ ಈ ಸರ್ಕಾರ ಮಾಡಿರೋದು. ಆದ್ದರಿಂದ ನಾವು ಈಗೆಲ್ಲ ಮಾಡಿ, ಈಗ ಮೊಟ್ಟ ಮೊದಲಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿದ್ದೀವಿ. ಅದೇ ರೀತಿ ಮಕ್ಕಳ ಆಯೋಗಕ್ಕೆ ಹೋಗಿದ್ದೀವಿ, ಯಾಕೆಂದರೆ ಮಕ್ಕಳು ಸಫರ್ ಆಗಿದ್ದಾರೆ. ಮತ್ತು ವಿಮೆನ್ಸ್ ಕಮಿಷನ್ ಅಲ್ಲೂ ಹೋಗಿದ್ದೀವಿ ನಾವು. ಇಲ್ಲಿ ನಮಗೆ ಒಂದು ಸಣ್ಣ ಇದೆ ಅಂತ ಹೇಳಿದ್ರೆ, ಮಕ್ಕಳ ಆಯೋಗದಿಂದ ಬಂದಿದ್ದಾರೆ, ಮಾನವ ಹಕ್ಕುಗಳಿಂದ ಬಂದಿದ್ದಾರೆ. ಆದರೆ ಆಯಮ್ಮ ಹೆಣ್ಣು ಮಗುವಾಗಿ ನಾಗಲಕ್ಷ್ಮಿ ಅನ್ನಮ್ಮ ಆಯಮ್ಮ ಬರಲೇ ಇಲ್ಲ. ಆಯಮ್ಮ ಇನ್ನು ಎಂತ ಇರ್ತಾರೆ ಇವರೆಲ್ಲ? ಪಾಪ ಆಯಮ್ಮನಿಗೆ ಏನಂತ ಹೇಳಿದ್ರೆ, ಶಿ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಬೈ ದ ಕಾಂಗ್ರೆಸ್ ವಿರೋಧಾಗುತ್ತಲ್ಲ. ಇಲ್ಲಿ ಇವರೆಲ್ಲ ಕಾಂಗ್ರೆಸ್ ಏನು ಹೇಳ್ತಾರೆ, BJP ಅವರು ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಕಲ್ಚರ್ ಮಾಡ್ತಾರೆ ಅಂದ್ಬಿಟ್ಟು. ಇದೇನು ಕಲ್ಚರು? ಇದೇನು ಸಾಫ್ಟ್ ಕಲ್ಚರಾ? ಸೊ ಅದೆಲ್ಲ ಬೇಡಿ. ಇನ್ಮೇಲೆ ಯಾವುದೇ ಸರ್ಕಾರ ಬರಲಿ, ಕನಸಲ್ಲೂ ಕೂಡ ಬಡವರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಸರ್. ನಾವು ಇಷ್ಟು ಮಾತ್ರ ಹೇಳ್ಬೋದು ಸರ್. ನಾನು ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ನೋಡಿದಿರಿ ಇಲ್ಲಿ ಪರಿಸ್ಥಿತಿ? ಹೌದು ಸರ್, ಇದು 20ನೇ ತಾರೀಕು ಬೆಳಿಗ್ಗೆ 4 ಗಂಟೆಗೇನೆ ಇವರು ಏನೋ ಬಂದು ಎಲ್ಲ ಮನೆಗಳನ್ನು 150 ಮನೆಗಳು, ಆಮೇಲೆ ಆ ಬೆಟ್ಟದ ಕೆಳಗಡೆ ಅಲ್ಲಿ ಒಂದು 150 ಮನೆ ಇದೆ ಅಂತೆ. ಟೋಟಲ್ ಅರೌಂಡ್ 250ರಿಂದ 300 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ನಮಗೆ ಬೆಳಿಗ್ಗೆನೆ ಗೊತ್ತಾಯಿತು 21ನೇ ತಾರೀಕು. ಇಮಿಡಿಯೇಟ್ಲಿ ವಿ ರಸ್ಟ್ ಹಿಯರ್. ನಾವು ಬಂದ್ಬಿಟ್ಟು ಎಲ್ಲ ನೋಡಿದಾಗ ನಮಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ, ಯಾರಿಗೂ ಒಂದು ಮನುಷ್ಯತ್ವನೇ ಇಲ್ಲ ಸರ್. ಈ ಸರ್ಕಾರಕ್ಕೆ ಒಂಚೂರು ಮನುಷ್ಯತ್ವ ಇಲ್ಲ. ಅಂದರೆ ಬಡವರು ಬದುಕಬಾರ್ದಾ? ಬಡವರಿಗೆ ಬದುಕೋದಕ್ಕೆ ರೈಟ್ಸ್ ಇಲ್ವಾ? ಹೆಣ್ಮಕ್ಳಿಗೆ ಬದುಕೋದಕ್ಕೆ ರೈಟ್ಸ್ ಇಲ್ವಾ? ಮಕ್ಳಿಗೆ ಬದುಕೋದಕ್ಕೆ ರೈಟ್ಸ್ ಇಲ್ವಾ? ಏನೂ ಇಲ್ಲ. ಬರೀ ಓಟು ಮಾತ್ರ ಬೇಕು ಅವ್ರಿಗೆ. ಇಷ್ಟು ವರ್ಷದಿಂದ ಈಗ ಇವ್ರನ್ನೆಲ್ಲ ನಾವು ಎಂಕ್ವೈರಿ ಮಾಡಿದಾಗ ನಾವು 25-30 ವರ್ಷದಿಂದ ಇಲ್ಲೇ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ DCM ಸಾಹೇಬರು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, ಅವರು ನಿನ್ನೆ ರಾತ್ರಿ ಬಂದುಬಿಟ್ಟು ಇಲ್ಲಿ ಗುಡಿಸಲುಗಳಿಗೆ ಹಾಕ್ಕೊಂಡು ಇಲ್ಲಿಗಲ್ ಆಗಿದ್ದಾರೆ ಅಂತ. ಇವತ್ತು ಎಷ್ಟು BBMPಯಲ್ಲಿ ನೋಡಿ, ಇವತ್ತು ಎಷ್ಟು ಇಲ್ಲಿಗಲ್ ಡೆಮಾಲಿಷನ್ ಡ್ರೈವ್ಗಳಿಗೆ ಆರ್ಡರ್ ಆಗಿದೆ. ಯಾರು ಹೋಗಿ ಮಾಡ್ತಾ ಇದ್ದಾರೆ? ಒಂದಾದ್ರೂ ಇಲ್ಲಿಗಲ್ ಡೆಮಾಲಿಷನ್ ಡ್ರೈವ್ ಮಾಡಿದಾರಾ? ನೀವು ಲಾಸ್ಟ್ ಟೈಮೇ ನೋಡಿ, ದರ್ಶನ್ ಅವ್ರ ಮನೆ, ಆಮೇಲೆ ಶಾಮನೂರು ಶಿವಶಂಕರಪ್ಪ ಅವ್ರ ಮನೆ, ಅಲ್ಲಿ ಏನೋ ರಾಜಕಾಲುವೆ ಹೋಗ್ತಾ ಇದೆ. ಆ ರಾಜಕಾಲುವೆನೇ ಟರ್ನ್ ಮಾಡಿ ಶ್ರೀಮಂತರಿಗೆ ಇವರು ಸಹಾಯ ಮಾಡಿದ್ರು. ಯಾಕೆ? ಇವರು ಬಡವರಿಗೆ ಬದುಕೋದಕ್ಕೆ ರೈಟ್ಸ್ ಇಲ್ವಾ? ಇವ್ರು ಎಲ್ಲಿ ಹೋಗಬೇಕು? ಇವ್ರಿಗೆ ಬರೀ ಓಟ್ ಮಾತ್ರ ಬೇಕು. ಇವತ್ತು ಇವ್ರಿಗೆ ಕುಡಿಯೋಕೆ ನೀರಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ಹೊಟ್ಟೆಗೆ ಅನ್ನ ಇಲ್ಲ.
ಆ ಒಂದು ರಕ್ಷಣೆ ಇಲ್ಲ. ಇವತ್ತು ಎಷ್ಟು ಚಳಿಗಾಲ ಇದೆ, ಒಂದು ಹೊತ್ಕೊಳ್ಳೋಕೆ ಬೆಡ್ಶೀಟ್ ಇಲ್ಲ. ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ಗಳು ಅದು ಇದು ಮಕ್ಕಳು ಒಳಗಡೆ ಇರಬೇಕಾದ್ರೆ ಬಂದ ತಕ್ಷಣ ಅವರೆಲ್ಲ JCB ತಗೊಂಡು ಬಂದಮೇಲೆ ಏನು ಹೇಳಿದ್ರು, ನಿಮ್ಮ ಗ್ಯಾಸ್ ಸಿಲಿಂಡರ್ಗಳು ತಗೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಏನಾದರೂ ಇಲ್ಲಿ ಸಾವು ನೋವುಗಳಾದಾಗ ಅವ್ರ ಮೈ ಮೇಲೆ ಬರಬಾರ್ದು. ಅಂದರೆ ಅವ್ರ ರಕ್ಷಣೆ ತಗೊಂಡಿದ್ದಾರೆ, ಇವ್ರಿಗೆಲ್ಲ ರಕ್ಷಣೆಗಳು ಕೊಟ್ಟಿಲ್ಲ ಇಲ್ಲಿ. ಅಂದರೆ ಇದೇ ಥರ ಮಾಡಿಕೊಂಡು ಹೋಗಿದ್ದಾರೆ, ಇವ್ರಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಆಮೇಲೆ ಅದಕ್ಕೆ ನಾವು 3 ಕಮಿಷನ್ಗಳಿಗೆ ನಾವು ನೆಕ್ಸ್ಟ್ ಡೇ ಕಂಪ್ಲೇಂಟ್ ಕೊಟ್ವಿ. ವುಮೆನ್ಸ್ ಕಮಿಷನು, ಚೈಲ್ಡ್ ರೈಟ್ ಕಮಿಷನು, ಮಾನವ ಹಕ್ಕುಗಳ ಆಯೋಗ, ಜೊತೆಗೆ ಪೊಲೀಸ್ ಸ್ಟೇಷನ್ಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದು ಮುಂದೆ ಆ್ಯಕ್ಷನ್ ಆಗುತ್ತೆ. ಬಟ್ ನಾಗಲಕ್ಷ್ಮಿ ಚೌಧರಿ ಅಂತ ನಮ್ಮ ವುಮೆನ್ಸ್ ಕಮಿಷನ್ ಇದ್ದಾರೆ. ಮೇಡಮ್ ಎಲ್ಲಿದ್ದೀರಾ ಮೇಡಮ್ ನೀವು? ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದರೆ ಇವತ್ತಿಗೆ 10 ದಿನ ಆಯ್ತು ಇಲ್ಲಿ ಹೊಡೆದು, ಅಲ್ವಮ್ಮ? 10 ದಿನ ಆಗಿದೆ. ಇಲ್ಲಿ ಮಹಿಳೆಯರು 100-150 ಜನ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ಇವ್ರ ಪರಿಸ್ಥಿತಿ ಏನಾಗಿದೆ, ಇವ್ರಿಗೆ ರಕ್ಷಣೆ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದಿನ ಆದರೂ ಸ್ಪಾಟಿಗೆ ಬಂದು ವೆರಿಫಿಕೇಶನ್ ಮಾಡಿದಾರಾ? ಏನಾದರೂ ಅವ್ರಿಗೆ ತೊಂದರೆ ಆಗಿದೆಯಾ ಅಂತ ಕೇಳಿದಾರಾ? ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಅವರು ಕಾಂಗ್ರೆಸ್ಸಿಂದ ಅಪಾಯಿಂಟ್ ಆಗಿರೋರು. ಅಂದರೆ ಕಾಂಗ್ರೆಸ್ಗೆ ಕ್ವಶನ್ ಮಾಡೋಕ್ಕಾಗಲ್ಲ ಅಲ್ವಾ? ಅದು BJP ಆಗಿದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಬಂದು ಕೇಳುವಂಥವ್ರು. ಅಂದರೆ ನಾವು ಇಲ್ಲಿ ಏನು ಹೇಳ್ತಾ ಇರೋದು ಸರ್ಕಾರಕ್ಕೆ, BJP ಇರಲಿ ಕಾಂಗ್ರೆಸ್ ಇರಲಿ, ನೀವು ಒತ್ತಟ್ಟಿಗಿಡಿ, ರಾಜಕೀಯವನ್ನು ಬಿಡಿ. ಇಲ್ಲಿ ಏನು ತೊಂದರೆ ಆಗ್ತಾ ಇದೆಯೋ ಫಸ್ಟ್ ಅವ್ರಿಗೆ ಸಹಾಯ ಮಾಡಿ. ಇಲ್ಲಿ ಬಡವರಿಗೆ ನೀವು ದೌರ್ಜನ್ಯ ಮಾಡಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಹೆಸರು ಮತ್ತೆ? ಥ್ಯಾಂಕ್ ಯು. ಸುಧಾ ಕಾಟ್ವಾ, ಅಡ್ವೊಕೇಟ್ಸ್. ಎಸ್ ಸರ್, ಮಾನವ ಹಕ್ಕು ಆಯೋಗ ಭೇಟಿ ನೀಡಿದ್ದು ಅವರು ಏನು ಹೇಳ್ತಾ ಇದ್ದಾರೆ? ಅವರು ಎಲ್ಲದಕ್ಕೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಮೇಲೆ ನಾವು ಗೌರ್ಮೆಂಟ್ಗೆ ರೆಫರೆನ್ಸ್ ಕೊಡ್ತೀವಿ. ನಿಯರ್ಲಿ 30 days ಆಗುತ್ತೆ. ಬಟ್ ಇದು ಅರ್ಜೆಂಟ್ ಮ್ಯಾಟ್ರ್ ಆಗಿರೋದ್ರಿಂದ ವಿತಿನ್ 7 days ನಾವು ರೆಫರೆನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಮಾನವ ಹಕ್ಕುಗಳ ಆಯೋಗ ಇನ್ನೂ ಬೇಗನೆ ಶಿಫ್ಟಾಗಿ ಆ್ಯಕ್ಷನ್ ತೊಗೊಬೇಕಾಗಿತ್ತು. ಯಾಕಂದರೆ ಇವತ್ತು 10th ಡೇ ಇವತ್ತು ಬಂದಿದೆ. ಅದು ನರಸಿಂಹಮೂರ್ತಿ ನಮ್ಮ ಕೊಲೀಗ್ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಓಕೆ, ಈಗ ಈ ಆಯೋಗ ಮಾತ್ರ ಈಗ ಏನೋ ರೆಫರೆನ್ಸ್ ಕೊಡ್ತಿದೆ ಅಂತ ಹೇಳಿದ್ರೆ ಅದು ಒಂದು ರೆಕಮೆಂಡೇಷನ್ ಅಷ್ಟೇ. ರೆಕಮೆಂಡೇಷನ್ ಮಾಡ್ತಾರೆ, ಸರ್ಕಾರ ಅದನ್ನು ಒಪ್ಪಲೇಬೇಕಾಗುತ್ತೆ. ನಿಜವಾಗ್ಲೂ ಅವ್ರ ಮಾನವೀಯತೆ ಇದ್ದರೆ ಸರ್ಕಾರ ಒಪ್ಪಬೇಕಾಗುತ್ತೆ. ಸೊ ನಾವು ಮಾನವ ಹಕ್ಕುಗಳ ಆಯೋಗ ಇನ್ನೊಂದು 2 ದಿವಸದಲ್ಲಿ ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ಕಾನೂನು ಪ್ರಕ್ರಿಯೆ ನಾವು ತಗೊಬೋದು ಸರ್. ಉಮಾಪತಿ, ಅಡ್ವೊಕೇಟ್ ಸರ್. ಥ್ಯಾಂಕ್ ಯು. ಒಟ್ಟಾರೆ ವಕೀಲರ ತಂಡ ಹೇಳ್ತಕ್ಕಂಥದ್ದು ಇಷ್ಟು. ಅಂದರೆ ಏಕಾಏಕಿ ಬಂದು ಮನೆಗಳನ್ನು ಒಡೆದು ಹಾಕಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲ. ಆದರೆ ಮಾನವ ಹಕ್ಕು ಆಯೋಗಗಳಾಗಲಿ, ಮಹಿಳಾ ಆಯೋಗ ಆಗಲಿ ಇಲ್ಲಿಗೆ ಭೇಟಿ ನೀಡಿಲ್ಲ. ಸರ್ಕಾರದ ಪರವಾಗಿ ಆಯೋಗಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ TV ಕನ್ನಡ.